ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಆತನ ನಾಮವು ಪರಿಶುದ್ಧವಾದದ್ದು. ಪರಿಶುದ್ಧವಾದಂತಹ ದೇವರನ್ನು ಹೊಂದಿರುವುದಕ್ಕಾಗಿ ನಾವು ಅತಿಶಯ ಪಡಬೇಕು, ಆತನನ್ನು ಘನಪಡಿಸಬೇಕು. ಯೇಸು ಕ್ರಿಸ್ತನು ನಮಗೆ ಅನುಗ್ರಹಿಸಿದಂತ ವಿಮೋಚನೆಗಾಗಿ ನಾವು ಆತನನ್ನು ಸ್ತುತಿಸುವುದಕ್ಕೆ ಬದ್ಧರಾಗಿದ್ದೇವೆ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ನಂತರವಾಗಿ ದೇವರನ್ನು ಸ್ತುತಿಸುವಂತಹ ಪ್ರಕ್ರಿಯೆಯಲ್ಲಿ ಆತನು ನಮಗೆ ಅನುಗ್ರಹಿಸಿದಂತ ರಕ್ಷಣೆಗಾಗಿ, ನಮಗೆ ಅನುಗ್ರಹಿಸಿದಂತ ವಿಮೋಚನೆಗಾಗಿ ನಾವು ಆತನನ್ನು ಸ್ತುತಿಸಬೇಕು. ಯಾಕಂದರೆ ನಾವೆಲ್ಲರೂ ಕೂಡ ವ್ಯರ್ಥವಾದ ನಡವಳಿಕೆಯನ್ನು ಬಿಟ್ಟು ಬಿಡುವಂತೆ ದೇವರು ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ವಿಮೋಚಿಸಿದ್ದಾರೆ ಎಂಬುದಾಗಿ ಭಕ್ತನಾದ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾರೆ. ನಮ್ಮಲ್ಲಿ ಯಾರೊಬ್ಬರೂ ಕೂಡ ಬೆಳ್ಳಿ ಬಂಗಾರದಿಂದ ರಕ್ಷಣೆಯನ್ನು ಹೊಂದಿಲ್ಲ, ಆದರೆ ನಿಷ್ಕಳಂಕವಾದ ನಿರ್ಮಲವಾದ ಯಜ್ಞದ ಕುರಿಯಾದ ಆತನ ರಕ್ತದ ಮೂಲಕ ರಕ್ಷಿಸಲ್ಪಟ್ಟಿದ್ದೇವೆ ಎಂದು ಭಕ್ತನಾದ ಪೇತ್ರನು ಹೇಳುತ್ತಾರೆ. ದೇವರಾತ್ಮನು ನಮ್ಮನ್ನು ನಡೆಸುತ್ತಾ ತನ್ನ ಮಹಿಮೆಗೋಸ್ಕರವಾಗಿ ನಮ್ಮನ್ನು ಉಪಯೋಗಿಸುತ್ತಾ ಇದ್ದರೆ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಪ್ರತಿದಿನ ಒಂದು ದಿವ್ಯ ವಾಗ್ದಾನವನ್ನು ಬೈಬಲ್ನಿಂದ ನಾವು ಧ್ಯಾನ ಮಾಡುವುದರ ನಿಮಿತ್ತವಾಗಿ ಆಧ್ಯಾತ್ಮಿಕ ಜೀವಿತದಲ್ಲಿ ಉತ್ತೇಜನವನ್ನು ಹೊಂದಿ ದೇವರ ಚಿತ್ತದಲ್ಲಿ ಮುಂದುವರಿಯುವುದಕ್ಕೆ ದೇವರು ಸಹಾಯ ಮಾಡುತ್ತಿದ್ದಾರೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? 115ನೇ ಕೀರ್ತನೆ 12ನೇ ವಾಕ್ಯವನ್ನು ಓದೋಣ. Psalm 115 and verse 12. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನೂ ಆಶೀರ್ವದಿಸುವನು, ಇಸ್ರಾಯೇಲಿನ ಮನೆತನದವರನ್ನು ಆಶೀರ್ವದಿಸುವನು. ಒಂದು ಸುಂದರವಾದ ವಾಗ್ದಾನವನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ದೇವರು ಇಸ್ರಾಯೇಲಿನ ಮನೆತನದವರನ್ನು ಆಶೀರ್ವದಿಸುವನು, ಆರೋನನ ಮನೆತನದವರನ್ನು ಆಶೀರ್ವದಿಸುವನು. ನಾನು ಭೌತಿಕ ಸಂಬಂಧವಾದ ಇಸ್ರಾಯೇಲಿನ ಕುರಿತಾಗಿ, ಭೌತಿಕ ಸಂಬಂಧವಾದ ಆರೋನಿನ ಕುರಿತಾಗಿ ಮಾತನಾಡುತ್ತಿಲ್ಲ. ಆಧ್ಯಾತ್ಮಿಕ ಅರ್ಥವನ್ನು ತೆಗೆದುಕೊಳ್ಳುವುದಾದರೆ ಇಸ್ರಾಯೇಲ್ ಅಂದರೆ ಯಾಕೋಬನು ಎನ್ನುವಂತಹ ವ್ಯಕ್ತಿ ಇಸ್ರಾಯೇಲ್ ಆಗಿ ಮಾರ್ಪಟ್ಟನು. ರೂಪಾಂತರ ಹೊಂದಿದಂತಹ ಸಮೂಹ, ರೂಪಾಂತರವಾಗಲ್ಪಟ್ಟಂತ ವ್ಯಕ್ತಿ, ಮಾರ್ಪಟ್ಟವನು. ದೇವರ ಸ್ವಾರೂಪ್ಯಕ್ಕೆ, ಆತನ ಹೋಲಿಕೆಗೆ ಮಾರ್ಪಡುವುದಕ್ಕೆ ಇಷ್ಟಪಡುತ್ತಾ ಇರುವಂತಹ ಸಮೂಹ. ಅಷ್ಟು ಮಾತ್ರವಲ್ಲದೆ ಆರೋನನ ಮನೆತನದವರು ಅಂದರೆ ಯಾಜಕ ಸಮೂಹ. ಆರೋನನಿಂದಲೇ ಅಲ್ವ ಯಾಜಕತ್ವವು ಪ್ರಾರಂಭವಾಗುತ್ತದೆ. ಆರೋನನು ಮೊದಲನೆಯ ಮಹಾಯಾಜಕನಾಗಿ ಬೈಬಲ್ನಲ್ಲಿ ನೇಮಿಸಲ್ಪಟ್ಟನು. ಆ ನಂತರವಾಗಿ ಯಾಜಕತ್ವವು ಆರೋನನ ವಂಶದವರ ಮೇಲೆ ಆ ಬಾಧ್ಯತೆಯು ಬಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯಾಜಕರು ಯಾರು ಅಂದರೆ ಯೇಸು ಕ್ರಿಸ್ತನನ್ನು ಆರಾಧಿಸುವಂತವರು, ಆತನನ್ನು ಹೃದಯಪೂರ್ವಕವಾಗಿ ಸೇವಿಸುವಂತ ಪ್ರತಿಯೊಬ್ಬರು ಕೂಡ ಯಾಜಕರೇ. ಸುವಾರ್ತೆಯ ವಿಷಯದಲ್ಲಿ ದೇವರು ನಮಗೆ ಯಾಜಕತ್ವವನ್ನು ಕೊಟ್ಟಿದ್ದಾರೆಂಬುದಾಗಿ ಪೌಲನು ಕೂಡ ಬರೆಯುತ್ತಾರೆ. ಆದ್ದರಿಂದ ಪ್ರತ್ಯೇಕಿಸಲ್ಪಟ್ಟವರು, ರೂಪಾಂತರವಾಗಲ್ಪಟ್ಟವರು, ಕರ್ತನನ್ನು ಸೇವಿಸುವಂತವರು, ಆಶೀರ್ವದಿಸಲ್ಪಡುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರು ನಮ್ಮನ್ನು ಮರೆತು ಹೋಗಿಲ್ಲ, ಆತನು ನಮ್ಮನ್ನು ಆಶೀರ್ವದಿಸುವನು. ಈ ಲೋಕದಲ್ಲಿ ನಿನ್ನನ್ನು ನನ್ನನ್ನು ಆಶೀರ್ವದಿಸುವಂತವರು ಯಾರಾದರೂ ಇದ್ದಾರೆಂದರೆ ಅದು ಕರ್ತನಾದಂತಹ ದೇವರು ಮಾತ್ರವೇ. ನಮ್ಮ ದೇವರ ಮೂಲಕವಾಗಿ ಬರುವಂತ ಆಶೀರ್ವಾದವು ಶಾಶ್ವತವಾದದ್ದು, ನಿತ್ಯವಾದದ್ದು. ಮನುಷ್ಯರು ಕೆಲವು ಸಾರಿ ಒಳಿತನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡಬಹುದು, ಒಳಿತನ್ನು ಮಾಡುತ್ತಾ ಇರಬಹುದು, ಆದರೆ ನಿಜವಾದಂತ ಆಶೀರ್ವಾದವು ದೇವರಿಂದ ಮಾತ್ರವೇ ಬರಬೇಕು. ಆದ್ದರಿಂದ ನಾವು ಹಾಗೂ ನಮ್ಮ ಸಭೆಯು ದೇವರಿಂದ ಆಶೀರ್ವದಿಸಲ್ಪಡಬೇಕು ಅಂದರೆ ದೇವರ ಸಮ್ಮುಖದಲ್ಲಿ ನಾವು ಕಾದಿರಬೇಕು, ಹುಡುಕಬೇಕು. ದೇವರಿಂದ ಬರುವಂತ ಆಶೀರ್ವಾದಕ್ಕಾಗಿ ಎದುರು ನೋಡುವಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಅನೇಕ ಸಾರಿ ನಮಗೆ ಬರುವಂತಹ ಕಷ್ಟಗಳು, ಇಕ್ಕಟ್ಟುಗಳು, ನಷ್ಟಗಳು, ಅನಾನುಕೂಲವಾದ ಪರಿಸ್ಥಿತಿಗಳು, ಅಕಸ್ಮಾತ್ ಆಗಿ ಎದುರಾಗುವಂತಹ ಬಿರುಗಾಳಿಯು ನಮಗೇನು ಅನಿಸುತ್ತದೆ ಎಂದರೆ ದೇವರು ನನ್ನನ್ನು ಮರೆತು ಹೋಗಿದ್ದಾರೇನೋ, ಆತನು ನನ್ನನ್ನು ನೆನಪಿಸಿಕೊಳ್ಳುತ್ತಾ ಇಲ್ಲವೇನೋ, ಆತನ ಆಲೋಚನೆಯಲ್ಲಿ ನಾನು ಇಲ್ಲವೇನೋ ಎನ್ನುವಂತ ಅವಿಶ್ವಾಸ, ಅಪನಂಬಿಕೆಯು ನಮ್ಮಲ್ಲಿ ಬರುತ್ತದೆ. ಆದ್ದರಿಂದ ಇಲ್ಲಿ ಕೀರ್ತನಾಗಾರನು ಹೇಳುತ್ತಾ ಇದ್ದಾನೆ, ದೇವರು ನಮ್ಮನ್ನು ಮರೆತು ಹೋಗಿಲ್ಲ. ಸಹೋದರಿ ಕೇಳು, ದೇವರು ನಿನ್ನನ್ನು ಮರೆತು ಹೋಗಿಲ್ಲ. ಸಹೋದರ, ದೇವರು ನಿನ್ನನ್ನು ಮರೆತು ಹೋಗಿಲ್ಲ. ಆತನು ನಿನ್ನನ್ನು ನೆನಪಿಸಿಕೊಳ್ಳುತ್ತಲೇ ಇದ್ದಾನೆ. ನಿನ್ನ ಕುರಿತಾಗಿ ಉನ್ನತವಾದ ಪ್ರಣಾಳಿಕೆ ಹೊಂದಿರುವಂತಹ ದೇವರು, ಆತನ ಕ್ರಿಯೆಗಳು ಉನ್ನತವಾದ ಕ್ರಿಯೆಗಳೆಂಬುದಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ನಿನ್ನ ಜೀವಿತದಲ್ಲಿ ಉನ್ನತವಾದ ಕ್ರಿಯೆಗಳನ್ನು ಆಶಿಸುತ್ತಾ ಇರುವಂತಹ ದೇವರು ಯಾವತ್ತೂ ಮರೆತು ಹೋಗಿಲ್ಲ. ಕಷ್ಟದಲ್ಲಿ, ಇಕ್ಕಟ್ಟಿನಲ್ಲಿ ಅಂತಹ ಆಲೋಚನೆ ಬರುವಂತದ್ದು ಸಹಜವೇ. ಆದರೆ ಆ ಆಲೋಚನೆಯಲ್ಲಿ ಅಧಿಕವಾದ ಸಮಯ ಇರಬೇಡಿ, ದೇವರ ಕಡೆಗೆ ತಿರುಗಿ. ಆತನು ನಿನ್ನನ್ನು ಮರೆತು ಹೋಗಿಲ್ಲ, ಆತನ ನೆನಪಿನಲ್ಲಿ ನೀದ್ದೀಯ. ನಿತ್ಯವೂ ಆತನು ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತಿದ್ದಾನೆ. ಅಬ್ರಹಾಮನನ್ನು ನೆನಪಿಸಿಕೊಂಡಂತಹ ದೇವರು, ನೋಹನನ್ನು ನೆನಪಿಸಿಕೊಂಡಂತಹ ದೇವರು, ಬೈಬಲ್ನಲ್ಲಿ ಅನೇಕರನ್ನು ನೆನಪಿಸಿಕೊಂಡಂತಹ ದೇವರು, ಹನ್ನಳನ್ನು ನೆನಪಿಸಿಕೊಂಡ ದೇವರು. ಈ ದಿನ ನಿನ್ನನ್ನು ಆತನು ಮರೆತು ಹೋಗಿಲ್ಲ.
ಯೆಶಾಯನ ಪುಸ್ತಕ 49ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ, ಚಿಯೋನು ಅಂದುಕೊಳ್ಳುತ್ತಾ ಇದೆಯಂತೆ, ಯೆಹೋವನು ನನ್ನನ್ನು ಕೈಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಎಂಬುದಾಗಿ ಅಂದುಕೊಳ್ಳುವಾಗ ದೇವರು ಹೇಳುತ್ತಾರೆ, ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ಯಾವಾಗಾದರೂ ದೇವರು ನನ್ನನ್ನು ಮರೆತು ಹೋಗಿದ್ದಾರೆ, ನನ್ನನ್ನು ಕೈಬಿಟ್ಟಿದ್ದಾರೆ ಎನ್ನುವಂತ ಭಾವನೆ ನಿನ್ನಲ್ಲಿ ಬಂದರೆ ಕೂಡಲೇ ಯೆಶಾಯನ ಪುಸ್ತಕ 49ನೇ ಅಧ್ಯಾಯ 15-16ನೇ ವಾಕ್ಯವನ್ನು ಓದುವಾಗ ದೇವರ ಪ್ರೀತಿ ನಮ್ಮ ಕುರಿತಾಗಿ ಎಷ್ಟು ಉನ್ನತದಿಂದ ಅರ್ಥವಾಗುತ್ತದೆ. ಧೈರ್ಯವಾಗಿರ್ರಿ, ದೇವರು ಯಾವತ್ತೂ ಮರೆತು ಹೋಗಿದ್ದಾರೆ ಎಂದು ಅಂದುಕೊಳ್ಳಬೇಡಿ. ಆತನು ನಿನ್ನ ಕುರಿತಾಗಿ ಉನ್ನತವಾದ ಪ್ರಣಾಳಿಕೆ ಹೊಂದಿದ್ದಾನೆ. ಆದ್ದರಿಂದಲೇ ನಿನಗೋಸ್ಕರವಾಗಿ ಲೋಕಕ್ಕೆ ಇಳಿದು ಬಂದು ನಿನ್ನ ರಕ್ಷಣೆಗಾಗಿ ನೀನು ರಕ್ಷಿಸಲ್ಪಡಬೇಕು ಎಂದು ನಿನ್ನಲ್ಲಿರುವಂತಹ ಪಾಪವನ್ನು ತೊಲಗಿಸುವುದಕ್ಕಾಗಿ ಶಿಲುಬೆಯಲ್ಲಿ ಆತನು ನಿನಗೋಸ್ಕರವಾಗಿ ಸತ್ತನು. ಆತನ ಪ್ರೀತಿಯನ್ನು ನಿನ್ನ ಜೀವಿತದಲ್ಲಿ ವ್ಯಕ್ತಪಡಿಸಿದರು, ದೃಢೀಕರಿಸಿದರು. ಆ ಪ್ರೀತಿಯನ್ನು ನೆನಪಿಸಿಕೊಂಡು ನಾವು ಮುಂದೆ ಸಾಗೋಣ. ಆ ಮೇಲಿನ ವಾಕ್ಯ ನೋಡುವುದಾದರೆ, ಅಂದರೆ ಕೀರ್ತನೆ 115ರ ಮೇಲಿನ ವಾಕ್ಯಗಳನ್ನು ಗಮನಿಸುವುದಾದರೆ, ಅನೇಕ ಸಂದರ್ಭದಲ್ಲಿ ನೀವು ದೇವರನ್ನು ನಂಬಿರಿ, ಆತನ ಮೇಲೆ ನಂಬಿಕೆ ಇಡಿರಿ ಎನ್ನುವಂತಹ ಮಾತು ಆಗಾಗ್ಗೆ ಉಪಯೋಗಿಸಲ್ಪಟ್ಟಿದೆ. ಯಾಕೆ ಅಷ್ಟು ಸಾರಿ ಆ ಮಾತು ಉಪಯೋಗಿಸಲ್ಪಟ್ಟಿದೆ ಅಂದರೆ, ನಮ್ಮಲ್ಲಿರುವಂಥ ಅಪನಂಬಿಕೆ, ನಮ್ಮಲ್ಲಿರುವಂಥ ಅವಿಶ್ವಾಸ ದೇವರ ಆಶೀರ್ವಾದವನ್ನು ಬಹಳ ಸಾರಿ ದೂರ ಮಾಡುತ್ತದೆ. ಕರ್ತನಿಂದ ಆಶೀರ್ವದಿಸಲ್ಪಡಬೇಕೆಂಬುದಾಗಿ ಬಯಸುವಂತ ಎಲ್ಲರಲ್ಲಿರಬೇಕಾಗಿರುವಂಥದ್ದು ನಂಬಿಕೆ. ನಂಬಿಕೆ ಇಲ್ಲದೆ ದೇವರಿಗೆ ಪ್ರಿಯರಾಗಿ ಜೀವಿಸುವುದಕ್ಕೆ ಆಗಲ್ಲ. ಆತನು ನಿನ್ನ ಹತ್ರ ಎಷ್ಟು ಹಣ ಇದೆ ಎಂಬುದಾಗಿ ನೋಡುತ್ತಿಲ್ಲ, ನೀನು ಎಷ್ಟು ಓದಿದೆಯಾ ಎಂಬುದಾಗಿ ನೋಡುತ್ತಿಲ್ಲ, ಅಥವಾ ನಿನ್ನ ಹತ್ರ ಎಷ್ಟು ಆಸ್ತಿ ಪಾಸ್ತಿದೆ ಎಂಬುದಾಗಿ ಗಮನಿಸುತ್ತಿಲ್ಲ. ಆದರೆ ನೀನು ಎಷ್ಟರ ಮಟ್ಟಿಗೆ ನಂಬಿಕೆ ಇಟ್ಟಿದ್ದೀಯಾ, ನಿನ್ನ ನಂಬಿಕೆಯ ಪರಿಮಾಣ ಎಷ್ಟು? ಪರಿಪೂರ್ಣವಾದ ನಂಬಿಕೆಯನ್ನು ನೀನು ದೇವರ ಮೇಲೆ ಇಡುವುದಾದರೆ, ಆತನನ್ನು ನಂಬುವುದಾದರೆ, ಪ್ರತಿಕೂಲ ವಾತಾವರಣದಲ್ಲೂ ಕೂಡ ದೇವರ ಮೇಲೆ ನಂಬಿಕೆಯನ್ನು ಇಡುವುದಾದರೆ, ಎಸ್, ನನ್ನ ದೇವರು ಅಸಾಧ್ಯವನ್ನು ಸಾಧ್ಯಪಡಿಸುವಂತಹ ದೇವರು. ನನ್ನ ದೇವರು ಎರಿಕೋ ಗೋಡೆಯನ್ನು ಬೀಳಿಸುವ ದೇವರು. ನನ್ನ ದೇವರು ಕೆಂಪು ಸಮುದ್ರವನ್ನು ವಿಭಾಗಿಸುವವರು. ನನ್ನ ದೇವರು ಪ್ರತಿ ಬಂಧನಗಳನ್ನು ಕೂಡ ಮುರಿದು ಹಾಕುವಂತಹ ದೇವರು ಎನ್ನುವಂತ ನಂಬಿಕೆ ನಿಮ್ಮಲ್ಲಿದ್ದರೆ ದೇವರು ಉನ್ನತವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಈ ದಿನ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ದೇವರು ನಿಮ್ಮನ್ನು ಮರೆತು ಹೋಗಿಲ್ಲ. ನೀನು ಇಸ್ರಾಯೇಲನಾಗಿ ಮಾರ್ಪಟ್ಟಾಗ ಆರೋನನ ವಂಶದವರ ಹಾಗೆ ಯಾಜಕ ಸೇವೆಯನ್ನು, ಆ ಸೇವೆಯನ್ನು ಮುಂದೆ ನೀವು ಸಾಗಿಸುವಾಗ, ಆತ್ಮ ಸಂಬಂಧವಾದ ಸೇವೆಯನ್ನು ಮಾಡುವಾಗ ದೇವರು ಖಚಿತವಾಗಿ ನಿಮ್ಮನ್ನು ಆಶೀರ್ವದಿಸಿ ಆತನ ಮಹಿಮೆಗೋಸ್ಕರ ಉಪಯೋಗಿಸುತ್ತಾರೆ. ಅಂತ ಆಶೀರ್ವಾದವನ್ನು ದೇವರು ನಿಮಗೆ ದಯಪಾಲಿಸಲಿ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಆಶೀರ್ವದಿಸುವಂತ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ನಮ್ಮನ್ನು ಮರೆತು ಹೋಗಿಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅನೇಕ ಸಾರಿ ಸೈತಾನನು ನಮ್ಮ ಜೀವಿತದಲ್ಲಿ ಹೇಳುವಂತ ಮಾತು, ದೇವರು ನಿನ್ನನ್ನು ಮರೆತು ಹೋಗಿದ್ದಾರೆ, ನಾವು ಕೂಡ ಅದನ್ನೇ ನಿಜ ಎಂಬುದಾಗಿ ನಂಬಿ ಮೋಸ ಹೋಗಿದ್ದೇವೆ, ಕ್ಷಮಿಸಿರಿ. ನಿಮ್ಮ ಜ್ಞಾಪಕದಲ್ಲಿ, ನಿಮ್ಮ ಆಲೋಚನೆಯಲ್ಲಿ ನಿತ್ಯವೂ ಕೂಡ ನಾವು ಇದ್ದೇವೆ ಎಂಬುದಾಗಿ ಗುರುತಿಸಿ ನಿಮ್ಮ ಕೃಪೆಯಲ್ಲಿ ಬೆಳೆಯುವುದಕ್ಕೆ, ಅಪ್ಪ, ಈ ಜೀವನ ಯಾತ್ರೆಯಲ್ಲಿ ಮುಂದೆ ಸಾಗುವುದಕ್ಕೆ ನಮಗೆ ಸಹಾಯ ಮಾಡಿ. ಎಷ್ಟೇ ಸಮಸ್ಯೆಗಳು, ಉಪದ್ರವಗಳು, ದೇವರ ಪ್ರವಾಹದೋಪಾದಿಯಲ್ಲಿ ನಮ್ಮ ಮೇಲೆ ಬಂದರೂ ಕೂಡ ಧೈರ್ಯವಾಗಿರುವುದಕ್ಕೆ ಸಹಾಯ ಮಾಡಿ ನಡೆಸಿರಿ. ನಮ್ಮ ಪ್ರಿಯರು ಯಾರ್ಯಾರು ಈ ವಾಗ್ದಾನ ಸಂದೇಶವನ್ನು ಕೇಳುತ್ತಾ ಇದ್ದಾರೆ ಅವರೆಲ್ಲರನ್ನು ಕೂಡ ಒಳಿತಿನಿಂದ ತುಂಬಿಸಿರಿ. ಎಲ್ಲಾ ವಿಷಯದಲ್ಲೂ ನಿಮ್ಮ ಕೃಪೆಯಿಂದ ತುಂಬಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆಯನ್ನು ಕೊಡಿ, ಬಿಡುಗಡೆಯನ್ನು ದಯಪಾಲಿಸಿರಿ. ಡಿಪ್ರೆಷನ್ ಅಲ್ಲಿ ಇರುವಂತವರನ್ನು ಮೇಲೆತ್ತಿರಿ ದೇವ. ಯಾರು ಕುಗ್ಗುವಿಕೆಯಲ್ಲಿ ಇದ್ದಾರೋ ಅವರನ್ನು ಮೇಲೆತ್ತಿ ನಿಮ್ಮ ಮಹಿಮೆಯಿಂದ ತುಂಬಿಸಿ ನಿಮ್ಮ ರಾಜ್ಯಕ್ಕಾಗಿ ಉಪಯೋಗಿಸಬೇಕೆಂದು ಕೋರುತ್ತೇನೆ. ನಿಮ್ಮಲ್ಲಿ ಆಸಕ್ತರಾಗಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿ ಬಲಪಡಿಸಿ ನಡೆಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. God bless you, dear friends. Have a wonderful day.